ಎಸ್ ವೀಕ್ಷಕರೇ, ಕೊನೆಗೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾಗೆ ಸಾರಿ ಕೇಳಿದ್ರು. ಎಲ್ಲರೂ ಕೂಡ ಇಲ್ಲಿ ನಾವೆಲ್ಲ ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ ತಪ್ಪು ಮಾಡಿದವರು ಇಲ್ಲಿ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಅದೇ ರೀತಿ ಇಲ್ಲಿ ತಪ್ಪು ಕೂಡ ಮಾಡಿದ್ದಾರೆ, ಕ್ಷಮೆ ಕೂಡ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಮಂಜು ಭಾಷಿಣಿಯವರು ಒಬ್ಬರೇ ಇಲ್ಲಿ ಕರೆಕ್ಟಾಗಿ ಮಾತಾಡಿದ್ದು ಅಂತ ಅಂದ್ರೆ ಕರೆಕ್ಟ್ ವರ್ಡ್ ಅಂತಂದ್ರೆ ನಿಯತ್ತಾಗಿ ಮಾತಾಡಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ಅವರು ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇಲ್ಲಿ ಕೇಳ್ತಾರೆ, ಅವ್ರಿಗೆ ಯಾರು ಕೂಡ ರಕ್ಷಿತನ ಪರ ಸ್ಟ್ಯಾಂಡ್ ತಗೊಳ್ಳಿಲ್ಲ, ನಮ್ಗೆ ಇಲ್ಲಿ ಬೇಜಾರಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಗಿಲ್ಲಿ ಅವರು ಒಬ್ಬರೇ ಇಲ್ಲಿ ನಾನು ನಿನ್ನ ಪರ ನಿಂತ್ಕೊಂತೀನಿ, ಸ್ಟ್ಯಾಂಡ್ ತಗೊಂತೀನಿ ಅಂತ ಹೇಳಿದ್ದು. ಅದಕ್ಕೋಸ್ಕರನೇ ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯಲ್ಲಿ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನಕ್ಕೆ ಅಂತಂದ್ರೆ ಆ ಚಿಕ್ಕುಡಿ ಬಗ್ಗೆ ಯಾರು ಏನೇ ಮಾತಾಡಿದ್ರು ಕೂಡ ಅದನ್ನ ಇಲ್ಲಿ ಗಿಲ್ಲಿಯವರು ನಂಬಲಿಲ್ಲ. ಯಾಕಂದ್ರೆ ಕಣ್ಣಾರೆ ಕಂಡ್ರು ಕೂಡ ಪ್ರತ್ಯಕ್ಷಿಸಿ ನೋಡು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದನ್ನ ಹಾಗೆ ನಂಬಿಟ್ಟಿದ್ರು, ಅದನ್ನ ಪ್ರತ್ಯಕ್ಷ ಮಾಡ್ಬಿಟ್ಟು ಇಲ್ಲಿ ನೋಡ್ಲೇ ಇಲ್ಲ, ಅದು ಸತ್ಯನ ಸುಳ್ಳ ಅಂತಂದ್ಬಿಟ್ಟು. ಆದ್ರೆ ಆ ಒಂದು ಸುಳ್ಳನೆ ಇಲ್ಲಿ ಜಾನ್ವಿಯವರು ಇಲ್ಲಿ ಮುಂದುವರ್ಸ್ಕೊಂಡು ಹೋದ್ರು. ಇಲ್ಲ ನಾವು ತಮಾಷೆಗೆ ತಗೊಂಡ್ವಿ, ತಮಾಷೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅವ್ರು ತಮಾಷೆಗೆ ತಗೊಂಡ್ರು. ಆದ್ರೆ ಇದರಿಂದ ತುಂಬಾನೇ ಡ್ಯಾಮೇಜ್ ಆಗಿದ್ದು ರಕ್ಷಿತ್ ಅವ್ರಿಗೆ. ಇಲ್ಲಿ ಅವರು ಒಂದು ವೇಳೆ ಬೇಜಾರಾಗಿದ್ರೆ ನಾವು ಸಾರಿ ಕೇಳ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದು ವೇಳೆ ಅಂತೆ ಅಂದ್ರೆ ಅವರೊಂದು ಚಿಕ್ಕ ಮಗುನ ಅಶ್ವಿನಿ ಗೌಡ ಅವರು ಅಂದ್ರೆ ಇಲ್ಲಿ ರಕ್ಷಿತ್ ಅವ್ರಿಗೆ ಹರಟೆ ಮಾಡ್ಕೋಬಾರ್ದವರು, ಬೇಜಾರಾಗಬಾರ್ದವರು. ನೋಡಿ ಯಾವ ರೀತಿಯಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೊಂಚೂರು ಇಲ್ಲಿ ಫೀಲಿಂಗ್ ಅನ್ನೋದೇ ಇರಲಿಲ್ಲ. ಹೌದು ನಾನು ತಪ್ಪು ಮಾಡಿದೀನಿ, ನಮ್ಗೆ ಇಲ್ಲಿ ಬೈದಿದ್ದಾರೆ, ನಾವು ಅದನ್ನ ತಿದ್ಕೋಬೇಕು ಅಂತಂದ್ಬಿಟ್ಟು ಏನು ಪಶ್ಚಾತ್ತಾಪನೇ ಇಲ್ಲಿ ಕಾಣಿಸ್ಲಿಲ್ಲ. ಅದನ್ನೇ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದ್ರು. ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಬಂದಿದ ತಕ್ಷಣ ಅವ್ರಿಬ್ಬರನ್ನ ಇಲ್ಲಿ ಒಳಗಡೆ ಕಳಿಸ್ತಾರೆ. ಇಲ್ಲಿ ನಾರ್ಮಲ್ ಆಗಿ ನಗಾಡ್ಕೊಂಡು ಹೋಗ್ತಾರೆ. ಇಂದ ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ಅಂತಾರಲ್ಲ, ಹಿಂಗ ಅನ್ನೋಷ್ಟಿಗೆ ಮರಿತಾರೆ ಅಂತ ಅಂದ್ಬಿಟ್ಟು ಈಗ ಅವ್ರು ಏನ್ ತಪ್ಪು ಮಾಡಿದ್ದು ಫ್ರಾಕ್ಚರ್ ಆಫ್ ಸೆಕೆಂಡ್ ಅಲ್ಲಿ ಅವರು ಮರ್ತಿದ್ದಾರೆ. ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಧ್ರುವಂತ್ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನಿಸ್ತು. ಅದಕ್ಕೋಸ್ಕರ ನಾನು ಇದನ್ನ ಒಪ್ಪಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಎದುರುಗಡೆ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಸುಮ್ಮನೆ ಬಿಡ್ತಾರಾ, ಅದಕ್ಕೆ ಇಲ್ಲಿ ಕೇಳಿದ್ರು. ಕೇವಲ ಒಂದು ಪದ ಇಲ್ಲಿ ಅವ್ರನ್ನ ಸಿಕ್ಕಾಪಟ್ಟೆ ಹರ್ಟ್ ಕೂಡ ಮಾಡ್ತು. ಬಟ್ ಇಲ್ಲಿ ಅವ್ರು ಬೇಕಂತಾನೆ ಮಾಡಿದ್ದು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇದು ಒಪ್ಕೊಳ್ಳೋಕೆ ತಯಾರಿರ್ಲಿಲ್ಲ. ಇಲ್ಲಿ ಮಾಳು ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಜಗಳ ಆಡಿದಕ್ಕೆ ಇಲ್ಲಿ ಸ್ಪಂದನ ಅವರು ಬಲಿಯಾದ್ರು ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ನಿಜವಾಗ್ಲೂ ಕೂಡ ಸ್ಪಂದನ ಅವರು ಬಲಿಯಾಗಿದ್ದು ಎದ್ದು ಕಾಣ್ತಿತ್ತು. ಆಲ್ಮೋಸ್ಟ್ ಅವ್ರಿಗೆ ಇಲ್ಲಿ ಏನು ಕೂಡ ಗೊತ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುದಿ ಅವರು ಇಲ್ಲಿ ಹೇಳಿದ್ರು. ಅಂದ್ರೆ ಸ್ಪಂದನ ಅವ್ರಿಗೆ ಈ ಒಂದು ವಿಚಾರ ಗೊತ್ತಿರ್ಲಿಲ್ಲ, ಅವ್ರು ಏನೊಂದು ಚೇರ್ ಎತ್ತಿಡು ಅಂತ ಹೇಳಿದ್ರು, ಅದನ್ನ ಅವ್ರು ಕೇಳಿಸ್ಕೊಂಡಿರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಕೂಡ ನಾನು ಇದನ್ನ ಒಪ್ಪಲ್ಲ ಅಂತ ಹೇಳಿದ್ರು. ಒಪ್ಪು ಅಂತ ಯಾರು ಹೇಳಿದ್ರು ಆಲ್ಮೋಸ್ಟ್ ಇಲ್ಲಿ. ಅದಕ್ಕೆ ಇಲ್ಲಿ ಆ ಒಂದು ವಿಚಾರನ ಸ್ವಲ್ಪ ಇಲ್ಲಿ ದೊಡ್ಡದಾಗಿ ಇಲ್ಲಿ ತಗೊಂಡು ಹೋದ್ರು. ನಾನು ನಿಮ್ಗೆ ತಪ್ಪು ಮಾಡಿದೀರಾ, ಇಲ್ಲಿ ನೀವು ಬೇಕಂತಾನೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಹೇಳಲೇ ಇಲ್ವಲ್ಲ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ನಿಜವಾಗ್ಲೂ ಕೂಡ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ತುಂಬಾ ಇಷ್ಟ ಆಯ್ತು. ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇಲ್ಲಿ ಮೇನ್ ಆಗಿ ಬೇಕಾಗಿದ್ದೇನಪ್ಪ ಅಂತಂದ್ರೆ ರಕ್ಷಿತ್ ಅವ್ರ ಮೇಲೆ ಏನ್ ಇವರು ಬ್ಲೇಮ್ ಮಾಡಿದ್ರು, ಆ ಒಂದು ವಿಟಿ ಮೊದಲನೇ ವಿಟಿ ಇಲ್ಲಿ ತೋರಿಸಿದಾಗ ಸಿಕ್ಕಾಪಟ್ಟೆ ಎಗರಾಡ್ಬಿಟ್ರು ಜಾನ್ವಿಯವರು. ಓ ಇವಾಗ ಗೊತ್ತಾಯ್ತಾ ನಿಮ್ಗೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದ್ರೆ ಇನ್ನೊಂದು ವಿಟಿ ಇದೆ ನೋಡಿ ಅಂತ ಹೇಳಿದ ತಕ್ಷಣನೇ ಇವಾಗ ಅಶ್ವಿನಿ ಗೌಡ ಅವರು ಜಾನ್ವಿಯವರು ಇಬ್ರು ಕೂಡ ನಗಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇದನ್ನ ಅವರು ತುಂಬಾ ತಮಾಷೆಗೆ ತಗೊಂಡ್ಬಿಟ್ಟಿದ್ದಾರೆ, ಲೈಟ್ ಆಗಿ ತಗೊಂಡಿದ್ದಾರೆ. ಇನ್ನೂ ಕೂಡ ಆ ಒಂದು ಸೀರಿಯಸ್ ಆದ ವಿಷಯ ಇವರಿಬ್ಬರಿಗೆ ಇಲ್ಲಿ ತಮಾಷೆಯಾಗಿ ಉಳ್ಕೊಂಡಿದೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಮಂಜು ಭಾಷಿಣಿಯವರು ಇದ್ರ ಬಗ್ಗೆ ಇಲ್ಲಿ ಡೀಪ್ ಆಗಿ ಎಕ್ಸ್ಪ್ರೆಷನ್ ಕೊಟ್ರಲ್ಲ, ತುಂಬಾ ಚೆನ್ನಾಗಿ ಕೊಟ್ರು. ಇಲ್ಲಿ ಅವ್ರ ಪರ ಗಿಲ್ಲಿಯವರು ಕಾವ್ಯವರು ಅಷ್ಟೇ ಸ್ಟ್ಯಾಂಡ್ ತಗೊಂಡಿದ್ದು. ಆದ್ರೆ ಇಲ್ಲಿ ನಾವ್ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳಿಲ್ವಲ್ಲ ಅಂತಂದ್ಬಿಟ್ಟು ಸ್ವಲ್ಪ ನಮ್ಮ ಮನ್ಸಿಗೆ ಬೇಜಾರಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಕರೆಕ್ಟ್ ಆಗಿ ಹೇಳಿದ್ರು. ಯಾಕಂತಂದ್ರೆ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಇಲ್ಲಿ ಗೊತ್ತಾಗ್ತಿತ್ತು. ಅಂದ್ರೆ ಅಶ್ವಿನಿ ಗೌಡ ಅವರು ಜಾನ್ವಿಯವರು ಟಾರ್ಗೆಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡ್ತಾರೆ. ನೋಡಿ ತಪ್ಪು ಮಾಡಿದ್ರು ಕೂಡ ಅವರು ಒಪ್ಕೊಳ್ಳೇ ಇಲ್ಲ. ಕೊನೆಗೂ ಕೂಡ ಏನೋ ಒಂದು ವೇಳೆ ಹರ್ಟ್ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಸಾರಿ ಕೇಳಿದ್ರು. ಜಾನ್ವಿಯರಂತೂ ಬಿಲ್ಕುಲ್ ಇದಕ್ಕೆ ಸಾರಿನೇ ಕೇಳಲಿಲ್ಲ. ಇಲ್ಲ ಬೇಕಾಗಿಲ್ಲ ಬಿಡಿ, ಆಲ್ಮೋಸ್ಟ್ ಅವರು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯ್ತಲ್ಲ, ಅವ್ರು ಸಾರಿ ಕೇಳಿದ ತಕ್ಷಣ ಇಲ್ಲಿ ರಕ್ಷಿತಾ ಅವ್ರೇನು ದೊಡ್ಡವರಾಗಲ್ಲ, ಕೇಳಿಲ್ಲ ಅಂತ ತಕ್ಷಣ ಇಲ್ಲಿ ಚಿಕ್ಕವರೇನಾಗಲ್ಲ. ಬಟ್ ಯಾರ್ದು ಸರಿ ಯಾರ್ದು ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ಆಯ್ತಲ್ಲ. ಇದಕ್ಕೊಂದು ಪೊಲೀಸ್ ಸ್ಟಾಪ್ ಬಿತ್ತು. ಇಲ್ಲಿ ಯಾರು ನಾಗವಲ್ಲಿ ತರ ಆಡ್ತಾರೆ, ದೆವ್ವ ಗಿವ್ವ ಅಂತೆಲ್ಲ ಮಾತಾಡ್ದಲ್ಲ, ಅದಕ್ಕೊಂದು ಪೊಲೀಸ್ ಸ್ಟಾಪ್ ಬಿದ್ದಿದ್ದು ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಆಯ್ತು. ಆಲ್ಮೋಸ್ಟ್ ಇಲ್ಲಿ ಯಾರ್ಯಾರು ಬಲಿಪಶು ಆಗಿದ್ರು, ಮತ್ತೆ ಇಲ್ಲಿ ಯಾರ್ಯಾರು ನಾಟಕ ಆಡ್ತಾ ಇದಾರೆ, ಯಾರ್ಯಾರು ದೇವತಾ ಮನುಷ್ಯ ತರ ಇದ್ರು, ಮತ್ತೆ ಇಲ್ಲಿ ಯಾವ ರೀತಿ ಚೇಂಜ್ ಆದ್ರು ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಪ್ರತಿಯೊಬ್ಬರದು ಕೂಡ ಏನೇನು ಮಿಸ್ಟೇಕ್ ಇದೆ ಇಲ್ಲಿ ಯಾರನ್ನೂ ಕೂಡ ಬಿಡ್ಲಿಲ್ಲ. ಆಲ್ಮೋಸ್ಟ್ ಧನುಷ್ ಗೌಡ ಅವರು ಏನೊಂದು ತಪ್ಪು ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಟಾಸ್ಕ್ ಅಲ್ಲಿ ಎಲ್ರು ಕೂಡ ನಮಗೂ ಕೂಡ ಹಾಗೆ ಅನ್ಸುತ್ತೆ, ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಮೊದಲನೇ ಟಾಸ್ಕ್ ಗೆದ್ದಾಗ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರಿಗೆ ಅವ್ರು ಬಿಟ್ಕೊಟ್ರು. ಒಂದು ವೇಳೆ ಇಲ್ಲಿ ಬಿಟ್ ಕೊಟ್ಟಿರ್ಲಿಲ್ಲ ಅಂತ ಅಂದಿದ್ರೆ ಇವಾಗ ಕಾಕ್ರೋಚ್ ಸುಧೀರ್ ಅವರು ಏನ್ ಗೆದ್ರೋ ಆ ಒಂದು ಜಾಗದಲ್ಲಿ ಇಲ್ಲಿ ಧನುಷ್ ಗೌಡ ಅವರು ಇರ್ಬೇಕಿತ್ತು. ಅದೇ ಮ್ಯಾಟರ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಹೇಳಿದ್ದು. ಯಾಕಂದ್ರೆ ಮೊದಲನೇ ಟಾಸ್ಕ್ ಗೆಲ್ತೀರಾ ಕಾಕ್ರೋಚ್ ಅವ್ರಿಗೆ ಬಿಟ್ಕೊಡ್ತೀರಾ, ಎರಡನೇ ಸತಿ ಗೆಲ್ತೀರಾ ಅದನ್ನ ಅಶ್ವಿನಿ ಗೌಡ ಅವ್ರಿಗೆ ಬಿಟ್ಕೊಡ್ತೀರಾ. ಬಿಟ್ಕೊಟ್ಟು ಕೊನೆಗೆ ಇಲ್ಲಿ ಅವರು
ಫೈನಲ್ ಲಿಸ್ಟ್ ಆದರೂ ನೀವು ಇಲ್ಲಿ ಈಚೆ ಬಂದಿರ, ಮತ್ತೆ ನೀವು ಹಿಂಗೆ ಟಾಸ್ಕ್ ಆಡ್ದಂಗೆ ಆಯಿತು ಅಂತ ಅಂದ್ಬಿಟ್ಟು ಕೇಳಿದ್ರು. ಆಲ್ಮೋಸ್ಟ್ ಟಾಸ್ಕಲ್ಲಿ ಚೆನ್ನಾಗಿ ಕಾಣಿಸ್ಕೊಂತಾರೆ, ಬಟ್ ಬೇರೆಯವ್ರಿಗೆ ಬಿಟ್ಕೊಟ್ರೆ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದರಿಂದ ಪಾಠ ಕಲ್ತ್ಕೊಂಡೆ ಅಂತ ಕೂಡ ಇಲ್ಲಿ ಧನುಷ್ ಗೌಡ ಅವ್ರು ಹೇಳಿದ್ರು. ಆಲ್ಮೋಸ್ಟ್ ಕಾನ್ಫಿಡೆಂಟ್ ಅನ್ನೋದು ಇರಬೇಕು, ಸ್ವಲ್ಪ ಓವರ್ ಆಗಿ ಕಾನ್ಫಿಡೆಂಟ್ ಇತ್ತು ಈ ಒಂದು ವಿಚಾರದಲ್ಲಿ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಧನುಷ್ ಗೌಡ ಅವ್ರಿಗೆ. ಇಲ್ಲ ನಾನು ಮುಂದಿನ ಟಾಸ್ಕ್ ಕೊಟ್ಟಾಗ ಆಡ್ತೀನಿ, ಮುಂದಿನ ಟಾಸ್ಕ್ ಕೊಟ್ಟಾಗ ಆಡ್ತಾನೆ ಇರ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾನ್ಫಿಡೆಂಟ್ ಇತ್ತು. ಬಟ್ ನೋಡ್ತಾ ಒಂದೊಂದು ಟೈಮ್ ಕಾನ್ಫಿಡೆಂಟ್ ಇದ್ರೂ ಕೂಡ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದು. ಈ ರೀತಿಯಾಗಿ ಬಿಟ್ಕೊಟ್ಟಿದ್ದಕ್ಕೆ ಅವರು ಇಲ್ಲಿ ಆ ಸ್ಥಾನದಲ್ಲಿ ಇದ್ದಾರೆ, ಇಲ್ಲಿ ಒಳಗಡೆ ನಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಧನುಷ್ ಗೌಡ ಅವ್ರಿಗೆ ಗೊತ್ತಾಗ್ಲಿಲ್ಲ, ಕಾಕ್ರೋಜ್ ಅವ್ರದ್ದು ಮಾತ್ರನೇ ಇಲ್ಲಿ ಗೊತ್ತಾಯ್ತು ಅಶ್ವಿನಿ ಗೌಡ ಅವರು ಯಾವ ರೀತಿ ಇಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ನಿಜವಾಗ್ಲೂ ಇನ್ನೂ ಕೂಡ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತಿತ್ತು. ಇಲ್ಲಿ ಧನುಷ್ ಗೌಡ ಅವ್ರ ವಿಚಾರ ಬಂದಾಗ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಯಾರೂ ಕೂಡ ಇಲ್ಲಿ ಅವ್ರ ಪರ ಮಾತಾಡ್ಲಿಲ್ಲ. ಇಲ್ಲಿ ನಿಜವಾಗ್ಲೂ ಫಸ್ಟ್ ಇವಾಗ ಏನೊಂದು ಟಾಸ್ಕ್ಗಳೆಲ್ಲ ಮುಗಿಸ್ಕೊಂಡು ಬಂದ್ರು ಧನುಷ್ ಗೌಡ ಅವರು, ಅಶ್ವಿನಿ ಗೌಡ ಅವ್ರಿಗೆಲ್ಲಕ್ಕೂ ಕೂಡ ಅವರೇ ಕಾರಣ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರೇ ಬಂದು ಹೇಳ್ಕೊಂಡ್ರು. ಆದ್ರೆ ಇದನ್ನ ಧನುಷ್ ಗೌಡ ಅವರು ಅಬ್ಸರ್ವ್ ಮಾಡಿಲ್ಲ, ತಲೆಗೆ ತಗೊಳ್ಳಿಲ್ಲ. ಆಲ್ಮೋಸ್ಟ್ ಇವ್ರು ಹೇಳಿದ್ಮೇಲೆ ಅವ್ರು ತಲೆಗೆ ಹೋಗಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ನಾಳೆ ಡಿಸ್ಕಷನ್ ಮಾಡ್ತಾರಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಉತ್ತಮ ಅಂತ ಕೊಡ್ತಾರೆ, ಬಟ್ ಆದ್ರೆ ಟಾಸ್ಕ್ ಗೆಲ್ಲೋದು ಧನುಷ್ ಗೌಡ ಅವರಿಂದ. ಇಲ್ಲಿ 70% ಬಂದ್ಬಿಟ್ಟು ಎಫರ್ಟ್ ಇದ್ದಿದ್ದು ಧನುಷ್ ಗೌಡ ಅವ್ರದ್ದು, ಆದ್ರೆ ಇಲ್ಲಿ ಜಾನ್ವಿ ಅವ್ರ ಮೇಲೆ ಒಲ್ವಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಇದನ್ನ ಕರೆಕ್ಟ್ ಆಗಿ ರಕ್ಷಿತ್ ಅವ್ರು ಹೇಳಿದ್ರು. ಅಂದ್ರೆ ಅವ್ರು ಇಲ್ಲಿ ಐಡೆಂಟಿಫೈ ಮಾಡಿದಾರಲ್ಲ ಈ ತರ ವಿಚಾರಗಳು ನೋಡಿ, ಅವ್ರನ್ನಲ್ಲಿ ಚೈಲ್ಡ್ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಬೈತಾರೆ. ಆದ್ರೆ ಇಲ್ಲಿ ಯಾರು ಚೈಲ್ಡು ಅಂತ ಅಂದ್ಬಿಟ್ಟು ಈ ಒಂದು ಅವ್ರಿಗೆ ಎಷ್ಟು ಮೈಂಡ್ ಮೆಚುರಿಟಿ ಇದೆ ಅಂತ ಅಂದ್ಬಿಟ್ಟು ಈ ವಿಚಾರದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಗೆಲ್ಲೋದಕ್ಕೆ ಒಬ್ಬರನ್ನ ಯೂಸ್ ಮಾಡ್ಕೊಂತಾರೆ, ಕೊನೆಗೆ ಅವ್ರನ್ನ ಡಸ್ಟ್ಬಿನ್ ತರ ಬಿಸಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಹೇಳಿದ್ರು. ನಿಜವಾಗ್ಲೂ ಕೂಡ ಡಸ್ಟ್ಬಿನ್ ತರ ಇಲ್ಲಿ ಬಿಸಾಕಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಕೆಲಸ ಆದ್ಮೇಲೆ ನಾವು ಟಿಶ್ಯೂ ಪೇಪರ್ನ ಏನ್ ಮಾಡ್ತೀವಿ, ಇಲ್ಲಿ ಕೆಲಸ ಆದ್ಮೇಲೆ ನೀಟಾಗಿ ಒರೆಸ್ಕೊಂತೀವಿ, ಅದನ್ನ ಸೈಡಿಗೆ ಬಿಸಾಕ್ತಿವಿ. ಏನಕ್ಕೆ ಅಂದ್ರೆ ಮತ್ತೆ ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಬೇಕು ಅಂದ್ರೆ ಬೇರೆ ಪೇಪರ್ ನಾವು ಎತ್ಕೊಂತೀವಿ, ಬಟ್ ಬಿಸಾಕಿರೋ ಟಿಶ್ಯೂ ಪೇಪರ್ನೇ ಮತ್ತೆ ನಾವು ಅದನ್ನ ಸರಿ ಮಾಡ್ತೀವ, ಚಾನ್ಸೇ ಇಲ್ಲ. ಇಲ್ಲಿ ಆಟ ಗೆಲ್ಲೋದಕ್ಕೆ ಇಲ್ಲಿ ಚೆನ್ನಾಗಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಅಶ್ವಿನಿ ಗೌಡ ಅವರು ಚೆನ್ನಾಗಿ ಇಲ್ಲಿ ಫೈನಲಿಸ್ಟ್ ಆದ್ರು. ಆದ್ರೆ ಧನುಷ್ ಗೌಡ ಅವ್ರಿಗೆ ಉತ್ತಮ ಆಗ್ಲಿ ಮತ್ತೆ ಸೇವ್ ಮಾಡೋ ಒಂದು ಚಾನ್ಸ್ ಸಿಕ್ಕಾಗೂ ಕೂಡ ಇಲ್ಲಿ ಸಿಗ್ಲಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ರಕ್ಷಿತ್ ಅವರು ಕರೆಕ್ಟ್ ಆದ ಒಂದು ಪಾಯಿಂಟ್ ಕೂಡ ಹೇಳಿದ್ರು. ಧನುಷ್ ಅವ್ರ ಪರ ಇಲ್ಲಿ ಅವ್ರು ನಿಂತ್ಕೊಂಡು ಕೂಡ ಇಲ್ಲಿ ಮಾತಾಡಿದ್ರು. ಇಲ್ಲಿ ನ್ಯಾಯವಾಗಿ ಆಡಲ್ಲ, ಅನ್ಯಾಯವಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಈ ಒಂದು ಲೈನ್ ಸಖತ್ತಾಗಿತ್ತು. ಯಾಕಂತಂದ್ರೆ ಅವರು ನ್ಯಾಯವಾಗಿ ಆಡ್ಲೇ ಇಲ್ಲ, ಆಟ ಆಗ್ಲಿ ಅವ್ರು ಮಾತಾಡೋ ಮಾತಾಗ್ಲಿ ನ್ಯಾಯವಾಗಿ ಇರೋದೇ ಇಲ್ಲ, ಅನ್ಯಾಯವಾಗಿ ಮಾತಾಡ್ತಾರೆ ಅಂತ ಕೂಡ ಇದರಲ್ಲಿ ನೀಟಾಗಿ ಗೊತ್ತಾಗ್ತಿತ್ತು. ಇವತ್ತಿನ ಎಪಿಸೋಡಲ್ಲಿ ನಿಜವಾಗ್ಲೂ ಕೂಡ ಎಲ್ಲೂ ಕೂಡ ಮೈನಸ್ ಆಗಿರಲಿಲ್ಲ, ಎಲ್ಲೂ ಕೂಡ ಬೋರ್ ಹೊಡಿಲಿಲ್ಲ. ಏನಕ್ಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಒಂದು ಎಪಿಸೋಡ್ ಇತ್ತು. ಇಲ್ಲಿ ನಮಗೆ ಏನೇನಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಎಲ್ಲದಕ್ಕೂ ಕೂಡ ಇಲ್ಲಿ ಸಿಕ್ತು. ಮತ್ತೆ ಯಾವ್ಯಾವ ಸ್ಪರ್ಧಿಗಳು ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತೆ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಸ್ಪರ್ಧಿಗಳ ತಲೆಗೆ ಇಲ್ಲಿ ಅವರು ತಗೋಬೇಕಾಗಿದೆ. ಇಲ್ಲಿ ಯಾರ್ಯಾರು ಪರ ನಿಂತಿದ್ದಾರೆ, ಮತ್ತೆ ಇಲ್ಲಿ ಅವ್ರ ಪರ ನಿಂತ್ಕೊಳ್ಳೋದ್ರಿಂದ ಏನ್ ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಜಾನ್ವಿ ಅವರು ಇದರಿಂದ ಈಚೆ ಬರ್ತಾರಾ ಇಲ್ವಾ ಅಂತ ಕಾದು ನೋಡ್ಬೇಕಿದೆ. ಆಲ್ಮೋಸ್ಟ್ ಇವಾಗ ಕಳೆದ ಸೀಸನ್ಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಇಲ್ಲಿ ವಿನಯ್ ಗೌಡ ಅವ್ರು ಇದ್ದಾಗ ನಮ್ರತಾ ಗೌಡ ಅವರಿಗೆ ಸ್ವಲ್ಪ ಇಲ್ಲಿ ಚಮಚ ಗಿಮ್ಚ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಮಾತಾಡಿದ್ರು. ಈಗ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಮತ್ತಿಲ್ಲಿ ಜಾನ್ವಿ ಅವ್ರದ್ದು ಅದೇ ರೀತಿ ಸ್ವಲ್ಪ ನಡೀತದೆ. ಮುಂದಕ್ಕೆ ಇದು ಯಾವ ರೀತಿ ಇರುತ್ತೆ ಅಂತ ಕೂಡ ಇಲ್ಲಿ ನೋಡ್ಬೇಕಾಗಿದೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಧನುಷ್ ಗೌಡ ಅವ್ರನ್ನೇ ಬಿಟ್ಟಿಲ್ಲ, ಇನ್ನು ಜಾನ್ವಿ ಅವ್ರನ್ನ ಬಿಡ್ತಾರ 100% ಆಗಿ ಬಿಡಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಆಲ್ಮೋಸ್ಟ್ ಹೇಳಿದ್ದಾರೆ ಕಿಚ್ಚನ ಚಪ್ಪಳೆ ನೆಕ್ಸ್ಟ್ ನಾನು ತಗೋಬೇಕು ಅಂತಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ರೀತಿಯಾಗಿ ಅವ್ರು ಇರ್ಬೇಕಲ್ಲ, ಇದ್ರೆ 100% ಆಗಿ ಸಿಗುತ್ತೆ. ನನ್ನ ಪ್ರಕಾರ ಸಿಕ್ಕಿದ್ರು ಸಿಕ್ಬೋದು, ಸಿಗದೇನೂ ಇರ್ಬೋದು ಅಂತ ಹೇಳ್ತಾರಲ್ಲ, ಸಿಕ್ಕೋದು ಡೌಟ್ ಅಂತ ಅಂದ್ಬಿಟ್ಟು ಕೂಡ ಅನ್ಸುತ್ತೆ. ಯಾಕಂದ್ರೆ ಈ ರೀತಿ ಎಲ್ಲ ಇಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಒಳ್ಳೆಯವರಾಗಿ ಇರ್ತೀನಿ ಅಂತಂತ ಅಂದರೆ ಅರೆ ಕೆಲವೊಂದು ಸಿಚುವೇಶನ್ ನೋಡಿ ಮನುಷ್ಯನ ಯಾವ ರೀತಿ ಬೇಕಾದ್ರೂ ಇಲ್ಲಿ ತೊಗೊಂಡೋಗ್ಬಿಡುತ್ತೆ, ಯಾವ ಲೆವೆಲ್ಗೆ ಬೇಕಾದ್ರೂ ಇಲ್ಲಿ ತೊಗೊಂಡೋಗ್ಬಿಡುತ್ತೆ. ಲೆವೆಲ್ ಅಂದರೆ ಬೇರೆ ಥರ ಲೆವೆಲ್ ಅಲ್ಲ. ಇವಾಗ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡಿದ್ರೆ ಇಲ್ಲಿ 1000 ದಿವಸ 1,00,000 ದಿವಸ ಅದನ್ನ ಸಾಯುವವರೆಗೂ ಮರೆಯಲ್ಲ ತಪ್ಪು ಮಾಡಿದಾಗ. ಅದೇ ಒಂದು ಒಳ್ಳೆ ಕೆಲಸ ಮಾಡ್ದ ಅಂತಂದ್ರೆ ಇವಾಗ ಮಾಡಿರೋ ತಪ್ಪೆಲ್ಲ ಇಲ್ಲಿ ನಿಜವಾಗ್ಲೂ ಕೂಡ ಯಾರು ನೆನಪಿಕೊಳ್ಳಲ್ಲ. ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾನೆ ಇದ್ರೆ ಇಲ್ಲಿ ನೆನಪಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಇಲ್ಲಿ ಸಾಯೋವರೆಗೂ ಯಾರು ಕೂಡ ಇಲ್ಲಿ ಮರೆಯಲ್ಲ. ಅದೇ ರೀತಿ ಇವರು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂತಾನೆ ಬರಬೇಕು. ಅಂದ್ರೆ ಒಂದೇ ಒಂದು ತಪ್ಪು ಅವ್ರ ಕಡೆಯಿಂದ ಆಗದೆ ಇರಂಗೆ, ತಪ್ಪು ಮಾತಾಗ್ಲಿ ನಡವಳಿಕೆ ಆಗ್ಲಿ ಈ ರೀತಿಯಾಗಿ ಆಗದೆ ಇರಂಗೆ ನೋಡ್ಕೋಬೇಕಾಗಿದೆ. ಇಲ್ಲಿ ಯಾರ್ಯಾರು ಯಾವ ರೀತಿ ಇಲ್ಲಿ ಆಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಒಂದೇ ಒಂದು ಮಾತು ಇಲ್ಲಿ ತಪ್ಪಾಗಿ ಆಡಿದ್ರು ಕೂಡ ಇವಾಗ ಆಲ್ಮೋಸ್ಟ್ ನೀವು ನೋಡಿರ್ತೀರಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಯಾವ ರೀತಿ ಮಾತಾಡಿದ್ರು ಅಂತ ಬಿಟ್ಟು. ಇವರಿಬ್ರು ಒಂದೇ ಒಂದು ತಪ್ಪು ಮಾತನ್ನ ಆಡದೆ ಇರೋಕ್ಕೆ ಚಾನ್ಸ್ ಇದೆಯಾ? ನನ್ನ ಪ್ರಕಾರ ಆ ರೀತಿ ಆಗಲ್ಲ, ತಪ್ಪಂತೂ ಆಗೇ ಆಗುತ್ತೆ. ಬೇರೆಯವ್ರಿಗೆ ಕಿಚ್ಚನ ಚಪ್ಪಳೆ ಸಿಗ್ಬೋದು, ಬಟ್ ಇಲ್ಲಿ ಜಾನ್ವಿ ಅವರಿಗೆ ಅಶ್ವಿನಿ ಗೌಡ ಅವರಿಗೆ ಸಿಗೋದು ನನ್ನ ಪ್ರಕಾರ ಡೌಟು ಅಂತಾನೆ ಹೇಳ್ತೀನಿ. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಇಲ್ಲಿ ಚೆನ್ನಾಗಿತ್ತು. ಆಲ್ಮೋಸ್ಟ್ ಸೇಫು ಮತ್ತೆ ಡೇಂಜರ್ ಝೋನು ಅಂತಂದ್ಬಿಟ್ಟು ಬಂತು. ಮತ್ತಿಲ್ಲಿ ತುಂಬಾನೇ ಭಯ ಪಟ್ಕೊಂಡಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ
ಸ್ಪಂದನ ಅವರು ಭಯ ಪಟ್ಕೊಂಡಿದ್ರು, ಎಲ್ಲಿ ಎಲಿಮಿನೇಟ್ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ಗೊತ್ತಾಗ್ತಿತ್ತು ಸ್ವಲ್ಪ ಅವರು ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದ್ರು ಅಂತ ಅಂದ್ಬಿಟ್ಟು. ಮುಂದಿನ ದಿವಸಗಳಲ್ಲಿ ಇಲ್ಲಿ ನಿಜವಾಗ್ಲೂ ಸ್ಪಂದನ ಸೋಮನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಪರ್ಸನಲಿ ನನಗೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಇವರು ವೀಕ್ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ತಲೆಯಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಮುಂದಿನ ದಿವಸಗಳಲ್ಲಿ ಏನೊಂದು ಟಾಸ್ಕ್ ಕೊಡ್ತಾರೋ ಅದರಲ್ಲಿ ಇಲ್ಲಿ ಜಾಸ್ತಿ ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಇವರು ವೀಕ್ ಇದ್ದಾರೆ, ಇವ್ರ ಜೊತೆ ನಾನು ಆಡಿದ್ರೆ ಆರಾಮಾಗಿ ಗೆಲ್ಬೋದು ಅಂತ ಅಂದ್ಬಿಟ್ಟು ಬೇರೆಯವರ ತಲೆಗಳಲ್ಲಿ ಈಗೇನು ಕಂಟೆಸ್ಟೆಂಟ್ಗಳು ಇದಾರೋ ಇವ್ರ ತಲೆಯಲ್ಲಿ ಬಂದಿರುತ್ತೆ. ಸ್ಪಂದನ ಬಂದ್ರೆ ನಾವು ಆರಾಮಾಗಿ ಗೆದ್ಬಿಡ್ಬೋದು, ಇವ್ರು ಏನು ಆಡಲ್ಲ ಅಂತ ಅಂದ್ಬಿಟ್ಟು ಬಂದಿರುತ್ತೆ. ಬಟ್ ಆದ್ರೆ ಇವರು ಇದನ್ನೇ ಇವಾಗ ಪಾಸಿಟಿವ್ ಆಗಿ ತಗೊಂಡು ಇಲ್ಲ ನಾನು ಆಡಿದ್ರೆ ಗೆದ್ದೇ ಗೆಲ್ತೀನಿ ಅಂತ ಅಂದ್ಬಿಟ್ಟು ಟಾಸ್ಕ್ಗಳನ್ನ ಆಡ್ಕೊಂಡು ಹೋದ್ರೆ ಆರಾಮಾಗಿ ಇಲ್ಲಿ ಸ್ಪಂದನ ಸೋಮನ್ ಅವರು ಕೂಡ ಇಲ್ಲಿ ಆಡಬಹುದು. ಬಟ್ ಏನು ಮಾಡೋಕ್ಕಾಗಲ್ಲ, ಮೊದಲನೇ ಗೇಮ್ ಇಲ್ಲಿ ಸೋತಿದ್ರೆ ಸ್ವಲ್ಪ ಪ್ಯಾನಿಕ್ ಆಗೇ ಆಗುತ್ತೆ. ಮುಂದಿನ ಗೇಮ್ಗಳು ಏನು ಕೊಡ್ತಾರೋ ಅದರಲ್ಲಿ ಇವರು ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು ಅಂತ ಅಂದ್ಬಿಟ್ಟು ನನಗೆ ಪರ್ಸನಲಿ ಅನಿಸ್ತದೆ. ನೋಡೋಣ ಮುಂದಿನ ದಿವಸದಲ್ಲಿ ಇವರು ಬೆಂಕಿ ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಥವಾ ಯಾವ ರೀತಿ ಕೊಡ್ತಾರೆ ಅಂತ ಕೂಡ ನೋಡಿ. ಇವರು ಫೈನಲಿಸ್ಟ್ಗಳು 4 ಜನ ಫೈನಲಿಸ್ಟ್ಗಳು ಏನೊಂದು ತಪ್ಪು ಮಾಡಿದ್ರೋ ಅದರಿಂದ ಇಲ್ಲಿ ಮಂಜು ಭಾಷಿನಿ ಅವರು ಮತ್ತಿಲ್ಲಿ ಅಶ್ವಿನಿ SN ಅವರು ಇಬ್ಬರೂ ಕೂಡ ಇಲ್ಲಿ ಎಲಿಮಿನೇಷನ್ ಆದರು. ಆಲ್ಮೋಸ್ಟ್ ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಮಿಡ್ ವೀಕ್ ಎಲಿಮಿನೇಷನ್ ಏನಿತ್ತು ಇಲ್ಲಿ ಸತೀಶ್ ಅವರು ಆಗ್ತಾರೆ, ಆನಂತರ ಮಂಜು ಭಾಷಿನಿ ಅವರು ಮತ್ತಿಲ್ಲಿ ಅಶ್ವಿನಿ SN ಅವರು ಎಲಿಮಿನೇಷನ್ ಆಗ್ತಾರೆ ಅಂತ ಹೇಳಿದ್ವಿ. ಅಂದರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೇಳಿದ್ವಿ. ಇವಾಗ ಎಲಿಮಿನೇಷನ್ ಕೂಡ ಇಲ್ಲಿ ಆಗಿದೆ. ಇಲ್ಲಿ ಮಂಜು ಭಾಷಿನಿ ಅವ್ರನ್ನ ಇಲ್ಲಿ ಫೈನಲಿಸ್ಟ್ ಆಗಿದ್ರಲ್ಲ ತುಂಬಾ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ರೆ ಇಲ್ಲಿ ಉಳಿಸ್ಕೊಳ್ಬೋದಿತ್ತು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಅದೇ ಹೇಳಿದ್ದು. ನಿಮ್ಮಿಂದನೇ ಇಲ್ಲಿ ಕಂಟೆಸ್ಟೆಂಟ್ಗಳು ಎಲಿಮಿನೇಷನ್ ಆಗ್ತಿರೋದು ಅಂತ ಅಂದ್ಬಿಟ್ಟು. ಅದೇ ರೀತಿ ಇಲ್ಲಿ ಆಯ್ತು. ಮಂಜು ಭಾಷಿನಿ ಅವರು ಕೂಡ ಇಲ್ಲಿ ಉಳ್ಕೊಳ್ಳಿಲ್ಲ, ಮತ್ತಿಲ್ಲಿ ಅಶ್ವಿನಿ SN ಅವರು. ಇಲ್ಲಿ ರಾಶಿಕ್ ಅವರು ಥಿಂಕ್ ಮಾಡಿದ್ದು ಕರೆಕ್ಟ್ ಆಗಿತ್ತು. ಇಲ್ಲಿ ಅವರಿಬ್ಬರ ಹೆಸರು ಕೂಡ ಇಲ್ಲಿ ರಾಶಿಕ್ ಅವರು ತಗೊಂಡಿದ್ರು. ಅಂದ್ರೆ ಫೈನಲಿಸ್ಟ್ ಇಲ್ಲಿ ಮಾಡುವವರು ಕೂಡ ಧನುಷ್ ಅವ್ರ ಹೆಸರು ತಗೊಂಡಿದ್ರು. ಬಟ್ 4 ಜನ ತುಂಬಾ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ರೆ ಒಂದು ವೇಳೆ ಇಲ್ಲಿ ಮಂಜು ಭಾಷಿನಿ ಅವರು ಇಲ್ಲ ಅಂತಂದ್ರೆ ಅಶ್ವಿನಿ SN ಅವ್ರನ್ನ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಇಲ್ಲಿ ಖಂಡಿತವಾಗ್ಲೂ ಅವರು ಉಳಿಸ್ಕೊಳ್ಳೋದಿತ್ತು. ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೊರಗಡೆ ಅಂತೂ ಬಂದಿದ್ದು ಆಗಿದೆ. ಅದೇ ಹೇಳಲ್ವಾ, ಕೆಲವೊಬ್ಬರಿಗೆ ಜಾನ್ವಿಯವ್ರು ಹೇಳಿದ್ರಲ್ಲ ಯೋಗ ಯೋಗ್ಯತೆ ಅಂತ ಅಂದ್ಬಿಟ್ಟು. ಪಾಪ ಈಗ ಅವ್ರಿಗೆ ಯೋಗ ಸಿಕ್ಬಿಟ್ಟಿದೆ. ಅವ್ರು ಹೇಳಿದ್ರು ನಿಮ್ದೇ ಇವಾಗ ಸರ್ಕಾರ ನಡೀತದೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಅವ್ರದ್ದು ಸರ್ಕಾರ ನಡೆದಿದೆ, ಅವ್ರು ಸೇವ್ ಆದ್ರು. ಒಂದು ವೇಳೆ ಸೇವ್ ಆಗಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಫಸ್ಟ್ಗೆ, ಅಂದ್ರೆ ನಗ್ನಾಗ್ತಾನೆ ಹೇಳಿದ್ರು, ಬನ್ನಿ ಸ್ಟೇಜ್ ಮೇಲೆ ನಿಮ್ಗೋಸ್ಕರ ಜನ ಕಾಯ್ತಿದ್ದಾರೆ ಅಂತ ಅಂದ್ಬಿಟ್ಟು. ಒಂದು ಹಿಂಟ್ ಅಂತೂ ಇಲ್ಲಿ ಕೊಟ್ಟಿದ್ದಾರೆ, ತಪ್ಪೇನ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜ್ ಮೇಲೆ ನೀವೇ ಬರ್ತೀರಾ ಅಂತ ಅಂದ್ಬಿಟ್ಟು. ಇಲ್ಲಿ ಫೈನಲಿಸ್ಟ್ಗಳು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರು ಬಚಾವ್ ಆಗಿದ್ದಾರೆ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ನನಗೆ ಹಂಗೆ ಅನಿಸ್ತು. ಯಾಕಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಪುಷ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಶ್ವಿನಿ ಗೌಡ ಅವರೇ ನೆಕ್ಸ್ಟ್ ಇವ್ರನ್ನ ಬಿಗ್ ಬಾಸ್ ಮನೆಯಿಂದ ಜಾನ್ವಿ ಅವ್ರನ್ನ ಪುಷ್ ಮಾಡಿದ್ರು ಕೂಡ ಇಲ್ಲಿ ಮಾಡ್ಬೋದು. ಪುಷ್ ಅಂದ್ರೆ ಯಾವ ರೀತಿ ಗೇಮಲ್ಲಿ ಆಡು ಅಂತಲ್ಲ, ಮನೆಯಿಂದ ಹೊರಗಡೆ ಹೋಗು ಅಂತ ಅಂದ್ಬಿಟ್ಟು ಪುಷ್ ಮಾಡಿದ್ರು ಕೂಡ ಇಲ್ಲಿ ಮಾಡಬಹುದು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಯಾರು ಯಾವ ರೀತಿ ಇಲ್ಲಿ ಪುಷ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಗಿಲ್ಲಿಯವ್ರಿಗಂತೂ ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ತು, ತುಂಬಾನೇ ಖುಷಿ ಆಯ್ತು. ಆದ್ರೆ ಇವಾಗ ಏನೊಂದು ಫೈನಲಿಸ್ಟ್ಗೆ ಗೇಮ್ ಕೊಟ್ಟಿದ್ರು, ಇನ್ನೂ ಚೆನ್ನಾಗಿ ಕ್ರಿಯೇಟಿವಿಟಿ ಆಗಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಥಿಂಕ್ ಮಾಡಬೇಕಿತ್ತು. ನೆನಪಿನ ಶಕ್ತಿ ಚೆನ್ನಾಗಿದ್ರೆ ಮಾತ್ರನೇ ಈ ಒಂದು ಗೇಮಲ್ಲಿ ಆಡಕ್ಕೆ ಚಾನ್ಸ್ ಇದ್ದಿದ್ದು. ಇದನ್ನ ತುಂಬಾ ಚೆನ್ನಾಗಿ ಕಾಕ್ರೋಜ್ ಅವರು ಮಾಡಿದ್ದಾರೆ. ನಾವು ಮಾಡುವವ್ರಿಗೆ ಹೇಳ್ತಾರೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂತಂದ್ರೆ ಅವರು ಎಲ್ಲಾ ಗೇಮನ್ನು ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ರು. ಈಗ ಒಬ್ಬಂಟಿಯಾಗಿ ಆಡಿ ಕಾಕ್ರೋಜ್ ಅವರು ಇಲ್ಲಿ ಗೆದ್ದಿದ್ದಾರೆ. ನಿಜೋಳು ಅವ್ರಿಗೆ ಕಂಗ್ರಾಚುಲೇಷನ್ ಹೇಳಲೇಬೇಕು. ಈಗ ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈಗ ಅವರು ಗೆದ್ದಿದ್ದಾರೆ. ಸೊ ವೀಕ್ಷಕರೇ, ನಿಮಗೆ ಇವತ್ತಿನ ಎಪಿಸೋಡ್ ನೋಡಿದಾಗ ಏನು ಅನ್ನಿಸ್ತು? ಈಗ ಆಲ್ಮೋಸ್ಟ್ 3 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ನಾಳೆ ಕೂಡ ಇಲ್ಲಿ ಧ್ರುವಂತ್ ಅವರು ಎಲಿಮಿನೇಷನ್ ಆಗ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ. ಎಲಿಮಿನೇಷನ್ ಆದರೆ ಒಳ್ಳೇದಾ? ಮತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಗುಂಪಾಗಿ ಹೋಗ್ತಾರೆ ಅಂತಂದ್ರಲ್ಲ. ಈಗ ನೋಡಿ, ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು. ಆಲ್ಮೋಸ್ಟ್ ಎಪಿಸೋಡ್ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ. 3 ಜನ ಒಂದೇ ವಾರದಲ್ಲಿ 3 ಜನ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು. ಮತ್ತೆ ಮೊದಲನೇ ವೀಕಲ್ಲಿ ಆಗಿದಷ್ಟೇ 2 ಎಲಿಮಿನೇಷನ್ ಆಗಿ ಹೋದ್ರು. ಟೋಟಲ್ ಆಗಿ 5 ಜನ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಮೊದಲನೇ ವಾರನೆಯಲ್ಲಿ 2 ಹೋದ್ರು. ಒಂದು ಅಮಿತ್ ಅವ್ರು ಹೋದ್ರು, ಮತ್ತಿಲ್ಲಿ ಕರಿಬಸಪ್ಪ ಅವರು ಹೋದ್ರು. ಆ ನಂತರದಲ್ಲಿ ಸತೀಶ್ ಅವ್ರು ಹೋದ್ರು. ಇವಾಗ ಮಂಜು ಭಾಷಿನಿ ಅವರು ಮತ್ತೆ ಅಶ್ವಿನಿ SN ಅವರು 5 ಜನ ಎಲಿಮಿನೇಷನ್ ಆಗಿದ್ದಾರೆ. ಈಗ ವೈಲ್ಡ್ ಕಾರ್ಡ್ ಅಲ್ಲಿ 5 ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿದೆ. ಯಾರು ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಕ್ವಾಟ್ಲೆ ಕಿಚನ್ ವಿನ್ನರ್ ಆದ ರಾಘವೇಂದ್ರ ಅವರು ಇವಾಗ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಇದ್ರ ಜೊತೆಯಲ್ಲಿ ರಿಷಾ ಗೌಡ ಅಂತ ಅಂದ್ಬಿಟ್ಟು ಕೂಡ ಎಂಟ್ರಿ ಕೊಡ್ತಾರೆ. ಇವ್ರ ಬಗ್ಗೆ ನನಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ವೀಕ್ಷಕರೇ, ವೈಲ್ಡ್ ಕಾರ್ಡ್ ಅಲ್ಲಿ ಸದ್ಯ ಇವಾಗ 90% ಕನ್ಫರ್ಮ್ ಆಗಿರೋದು ರಾಘವೇಂದ್ರ ಅವರು, ರಿಷಾ ಗೌಡ ಅವರು ಬರ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲಿ ಸಿಕ್ಕಿದೆ. ನಾಳೆ ಎಪಿಸೋಡ್ ಅಲ್ಲಿ ಕಾದು ನೋಡಬೇಕಿದೆ. ಟೋಟಲ್ ಆಗಿ 5 ಜನ ಎಲಿಮಿನೇಷನ್ ಆಗಿದ್ದಾರೆ. ಮತ್ತೆ ಇಲ್ಲಿ 5 ಜನ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.